ಹಲೋ, ಇನ್ನೇನು ಸಮಾಚಾರ? ಏನಪ್ಪ ಅವಾಗಲಿಂದ ಫೋನ್ ಮಾಡ್ತೀನಿ ಬರೀ ಬಿಸಿ. ಯಾರು? ನಾನಪ್ಪ ಗುರುಭ್ಯೋ ನಮಃ ಕಂದ. ಹಲೋ, ಎಲ್ಲಪ್ಪ ಏನೋ ಮಾತಾಡೋದು? ಏನ್ ನಾವು ಹಲೋ, ಏ ಟವರ್ ಇರತ್ತ ಬಂದ್ ಮಾತಾಡಪ್ಪ ಒಂಚೂರು. ಆಯ್ತು ಹೇಳಿ ಸರ್. ಏನದು ನಿನ್ ಯಾವಾಗ ಫೋನ್ ಮಾಡಿದ್ರು ವಾಯ್ಸ್ ಒಂಥರ ಕೇಳಿಸುತ್ತಲ್ಲ, ಕೇಳಿಸೋದಿಲ್ಲ ಅರ್ಧ ಬರ್ಧ. ಹಲೋ, ಸವಾಸ ಮಾಡಿ ನಮ್ದೆಲ್ಲ ಗುಡಿಸಿ ಗುಂಟಾಂತ ಆಗೋಗ್ತದೆ. ಕಂದ ಹೇಳಿ ಸರ್. ಯಾಕ ಕಂದ? ಅಲ್ಲ ಕಣೋ, ದಂಪತಿಗಳೆಲ್ಲ ಚೆನ್ನಾಗಿದ್ದೀರೇನೋ? ನನಗೆ ನೀರು ಕೊಡೋದಿಲ್ಲ ಕಂದ. ದಂಪತಿಗಳು ಚೆನ್ನಾಗಿರ್ಬೇಕು ಅಂತಲ್ವ ನಾನು ಪೂಜೆ ಮಾಡಿರೋದು? ಪೂಜೆ ಮಾಡ್ರಿ ಸ್ವಾಮಿ. ಹ್ಞೂ ಸ್ವಾಮಿ, ಹೂನಪ್ಪ ಕಂದ. ಬೆಳಗ್ಗೆ ನಮ್ಗೆ ಮಾಡಿ ಸ್ವಾಮಿ. ನಮಗೂ ಬೆಳಗ್ಗೆ ಪೂಜೆ ಮಾಡಿ ಸ್ವಾಮಿ. ಏನದು ಸರಿ ವಾಯ್ಸ್ ಸರಿ ಕೇಳಿಸ್ತಾನಿಲ್ಲ, ಟವರ್ ಇರುತ್ತೆ ಬಂದ್ ಮಾತಾಡೋ. ನಮಗೂ ಪೂಜೆ ಮಾಡಿದ್ರು ಸ್ವಾಮಿ ಬೆಳಿಗ್ಗೆ, ಪಾದ ಪೂಜೆ. ಯಾರು? ಅಮ್ಮರು. ಯಾವ ಅಮ್ಮರು? ಪತಿ ಅಮ್ಮರು. ಪತ್ನಿ. ಪತ್ನಿ. ಏನ್ ಪೂಜೆನಾ? ಸ್ಯಾರಿನಾಗೆ ಪೂಜೆ ಮಾಡೇ ಬಿಟ್ರು. ಏ ನನಗೆ ಫೋನ್ ಕೊಟ್ಟಲ್ಲೋ, ನಾನು ಏನು ಹೇಳಿಲ್ಲ ಕಣೋ. ನೀನು ಟೂರ್ ಹೋಗಿದ್ದಲ್ಲ, ನಾನು ಪೂಜೆ ಮಾಡ್ಬೇಕಾದ್ರೆ ನಿಂಗೆ ಲಕ್ಷ್ಮಿ ಅನ್ನೋಳು ಫೋನ್ ಮಾಡಿದ್ಲು ಕಣ. ಅದು ಗ್ಯಾಪ್ನಾಗ ಬಂತು, ನಾನು ಹೇಳ್ದೆ ಕಣ. ಪೂರ್ತಿ ಹೇಳಿರಾ? ಹ್ಞೂ ಹೇಳ್ದೆ. ನಿನಗೆ ಫೋನ್ ಮಾಡಿದ್ದು ನಂಗೆಲ್ಲ ಗೊತ್ತಾಯ್ತು ಕಣ. ನಾನು ಪೂಜೆ ಮಾಡ್ತೀನಲ್ಲೋ, ಪೂಜೆ ಮಾಡ್ಬೇಕಾದ್ರೆ ಅವ್ರ ಮಗುನ ಅಯ್ಯಪ್ಪ ಸ್ವಾಮಿ ಕಳಿಸ್ಬೇಕಾಗಿತ್ತಲ್ಲ, ಅವಾಗ 10,000 ರೂಪಾಯಿ ನಿಂಗೆ ದುಡ್ಡು ಕೇಳಿಲ್ಲ, ನೀನ್ ಕೊಡ್ಲಿಲ್ಲ ಅಲ್ವನೋ? ನಿನ್ ಫೋನಾಗ ಮಾತಾಡೋದು ನನಗೆಲ್ಲ ಗೊತ್ತಾಯ್ತು. ಅದಕ್ಕೆ ನೀನು ಧರ್ಮ ಪತ್ನಿಗೆ ನನ್ನ ಶಿಷ್ಯೆ ಅವಳು, ಯಾರೋ ವಿಶಾಲಮ್ಮ, ನೀನ್ ಅವಳಿಗೆ ಮೋಸ ಮಾಡ್ತಿದ್ದೀಯ. ಅದಕ್ಕೆ ನಿನ್ ಜೀವನ ಹಾಳಾಗಿ ಹೋಗ್ಬಾರ್ದು ಅಂತ ಇರೋ ಸತ್ಯ ಹೇಳ್ದೆ ಕಣ. ನೀನ್ ಅವಳ ಲಕ್ಷ್ಮಮ್ಮ ಸವಾಸ ಯಾಕ ಮಾಡ್ತಿರೋದು? ಆಯ್ತು, ಇನ್ನ ಹೇಳಿ, ಇನ್ನ ಹೇಳ್ಬಿಡಿ. ಇನ್ನ ಹೇಳ್ಬಿಡಿ, ಎಲ್ಲ ಪೂರ್ತಿ ಹೇಳ್ಬಿಟ್ಟು ನಮ್ಗೆ ಕಂದ ಹೇಳ್ಬಿಡಿ, ಎಲ್ಲ ಹೇಳಿ ಕಂದ. ಒಂದು ಕಷ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು, ನಿನ್ನ ಹೆಂಡತಿ ಮತ್ತು ದಂಪತಿಗಳಿಗೆ ನಿನ್ನ ವಿಚಾರಗಳನ್ನು ಹೇಳಿಕೊಂಡು, ನಿನಗೆ ಒಳ್ಳೇದಾಗ್ಲಿ, ನೀನು ಸುಖ ಭೋಜನ ಎಲ್ಲ ಮಾಡಿಕೊಂಡು ನೀನು ನೆಮ್ಮದಿಯಾಗಿ ಮನಿಕೊಂಡಿರ್ಬೇಕು, ರಾಜಕೀಯ ಪ್ರವೇಶ ಮಾಡಬೇಕು, ನೀನು ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಬೇಕು, ನೀನು ಕಾರಿನಲ್ಲಿ ಓಡಾಡಬೇಕು, ಒಡವೆಗಳನ್ನೆಲ್ಲ ಹಾಕೊಳ್ಬೇಕು, ನೀನು ಊರಿನ ಜನ ಎಲ್ಲ ಮುಂದೆ ತೋರಿಸ್ಕೊಂಡು ಎಲ್ಲ ಪಟ ಅಂತ ಮಾತಾಡ್ಕೊಂಡು, ಹೆಂಗೆ ಮಾತಾಡ್ಕೊಂಡು ಹೋಗಿ ಬಂದು ನೀನೆಲ್ಲ ಚೆನ್ನಾಗಿರ್ಬೇಕು ಅಂತ ಮಾತಾಡಿ ನನ್ನೆಲ್ಲ ನೋಡ್ಕೊಂಡು ನಾವು ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು, ಬತ್ತಿ ಅಂಗೂರ ಮತ್ತು ಕರ್ಪೂರ ಪೂಜೆ ಉದ್ಘಾಟನೆಗಳನ್ನ ಮಾಡಿಕೊಂಡು, ಕಾಯಿ ಹಣ್ಣು ಎಲ್ಲ ಹೊಡೆದುಕೊಂಡು ನಿನಗೆಲ್ಲ ದಂಪತಿಗಳೆಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ಪೂಜೆ ಮಾಡಿಲ್ವಣ್ಣ ಕಂದ? ಈಗ ನೀನು ಹೊರಗೆ ಹೋಗ್ಬಿಟ್ರೆ ನೀನು ನಿಂಗೆ ಪೂಜೆ ಮಾಡ್ಬಿಟ್ಟು ನಾನು ಹಂಗೆ ಪೂರ್ತಿ ಗುಂಡಲ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಿತ್ತ ಹಾಕ್ಬಿಡ್ತೀನಿ. ನೀನು ಹಿಂಗೆ ಒಂದೇ ಸಲ ಮಾತಾಡ, ಹಂಗೆ ಹೊರಗೆ ಹೋಗ್ಬಿಡು. ಯಾಕೋ ಕಂದ? ನಾನು ಉಸಿರು ಕಟ್ಟಂಗೆ ಮಾತಾಡ್ತೀನಿ, ನನಗೆ ಆಗ್ತಲ್ಲ ಅದಂಗೆ ಆಯ್ತು. ಹಿಂಗೆ ಒಂದೇ ಸಮಕ್ಕೆ ಹಂಗೆ ಹೇಳ್ಕೊಂಡು ಹಂಗೆ ಹೊರಗೆ ಹೋಗ್ಬಿಡು. ಅಲ್ಲ ಕಣೋ ನೀನು. ಹಲೋ, ಒಂದೇ ಸಲ ಇದು ಇದು ಫ್ಯಾಕ್ಟ್ರಿ ಸೈರನ್ ಕೂಗ್ದಲ್ಲ, ಕೂ ಅದು ಕೂಗ್ತಾರಲ್ಲ ಒಂದೇ ಸಮಕ್ಕೆ ಕಂದ. ಹಲೋ, ನೀನು ಸಿಗಂದೂರ್ಗೆ ಹೋಗಿದ್ದೆ, ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕಾಗ್ ಹೋಗಿದ್ದೆ, ಅಲ್ಲಿಂದ ಮುರುಡೇಶ್ವರಕ್ಕೆ ಹೋಗಿದ್ದೆ, ಅಲ್ಲಿಂದ ಧರ್ಮಸ್ಥಳ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇದ್ದು ನೀನು ಊಟ ಮಾಡ್ಕೊಂಡು ಬಂದಿರೋದು. ನೀನ್ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯ ನನಗೆಲ್ಲ ಗೊತ್ತಾಗುತ್ತೆ ಕಣೋ ಕಂದ. ಬರ್ಬೇಕಾದ್ರೆ ಆತ ಮಗಳಿದಳ ಲಕ್ಷ್ಮಿ, ಲಕ್ಷ್ಮಿ ಲಕ್ಷ್ಮಿ ಇನ್ನ 25 ಸಲ ಹೇಳು, ಇನ್ನು 150 ಸಲ ಹೇಳು, ನಮ್ಮ ಮನೆ ಬೆಂಕಿ ಇಕ್ಕು. ಈಗ ಒಂದ್ಸಲ ಹೇಳ್ಬೇಕು, ಸುಮ್ಮನೆ ಆಗ್ಬೇಕು. ಲಕ್ಷ್ಮಿ ಮಗ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಿದ್ರಲ್ಲ, ಯಾಕೆ ಕೊಟ್ಟಿಲ್ಲ ನೀನು? ಹೇಳು, ಇನ್ನ ಹೇಳು. ಎಲ್ಲ ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ಹಂಗೆ. ಏನೋ ಕಂದ. ಅದಕ್ಕೆ ನೋಡೋ,
ತಾಳಿ ಕಟ್ಟಿರತಕ್ಕಂತ ವಿಶಾಲಮ್ಮ ನನ್ನ ಮಗಳು. ಅವಳಿಗೆ ನೀನು ಅನ್ಯಾಯ ಮಾಡಬೇಡ. ನಿನ್ನ ಕಷ್ಟದಲ್ಲಿ ನೀನು ಕುಡ್ಕೊಂಡು ಓಡಾಡ್ಬೇಕಾದ್ರೆ ನಿನಗೆ ಆಸ್ಪತ್ರೆಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ, ಕಾಡಿನಲ್ಲಿ ನಿನಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ, ನಿನಗೆ ರೋಡಲ್ಲಿ ಮನೆ ಕಟ್ಟಿರ್ಬೇಕಾದ್ರೆ ಚಡ್ಡಿ ಬಡ್ಡಿ ಎಲ್ಲ ಹಾಕಿ, ನಿನಗೆ ಬಟ್ಟೆ ಒಕ್ಕೊಟ್ಟು ಊಟ ಮಾಡಿ ಅಡಿಗೆ ಮಾಡಿ ನಿನ್ನ ಕಷ್ಟದಲ್ಲಿ ಮಾತಾಡ್ಕೊಂಡು ಹೊರಗಡೆ ಹೋಗ್ಬಿಟ್ರಪ್ಪ ನಮ್ಮ ಸ್ವಾಮಿಗೆ. ನಾನು ಗುಂಜಿಕ್ಕ ಬರೇ ಎಲ್ಲ ನಮ್ಮ ಬೆಂಕಿಕ್ಕ ಮಾತಾಡ್ತಾನೆ. ನೀನು ಕಷ್ಟದಲ್ಲಿ ಕುಡ್ಕೊಂಡು ಓಡಾಡ್ಬೇಕಾದ್ರೆ ಚಡ್ಡಿ ಇಲ್ದೇನೆ ಬನೀನ್ ಇಲ್ದೇನೆ ಚರಂಡಿ ಇಲ್ಲ ಮನೆ ಕಂಡು ಓಡಾಡ್ಬೇಕಾರೆ ಅವಳು ಕಷ್ಟಪಟ್ಟು ನೀನು ಎತ್ಕೊಂಡ್ಬಂದು ನಿನ್ನ ಸಾಕಿ ಸಲವಿ ನಿನ್ನ ಇವತ್ತೊಂದು ಸ್ಥಾನಮಾನದಲ್ಲಿ ಕೂಡಿಸ್ಕೊಂಡು ನಿನ್ನ ಒಂದು ಬಳ್ಳಾಪುರ, ನರಸಿಂಹರಾಜು, ಬೆಳ್ಳಾವಿ, ಆಮೇಲೆ ಬುಗುಡ್ನಲ್ಲಿ, ಭೀಮಸಂದ್ರದಲ್ಲಿ, ತುಮಕೂರಿನಲ್ಲಿ ನಿನಗೊಂದು ಹೆಸರು ಸ್ಥಾನಮಾನ ಬರ್ಬೇಕಾದ್ರೆ ಆ ಮಗಳು ತುಂಬಾ ಕಷ್ಟವನ್ನು ಅನುಭವಿಸಿ ಇವತ್ತು ನಿನ್ನ ಸ್ಥಾನದಲ್ಲಿ ನಿಲ್ಸುತ್ತಾಳೆ. ನೀನು ಅವೆಲ್ಲ ಬಿಟ್ಟು ಆ ಲಕ್ಷ್ಮೀ ಸವಾಸ ಮಾಡಿದ್ಯಲ್ಲ, ಇದು ನಿನಗೆ ನಿಜಾನಾ? ಹೇಳು, ಇನ್ನ 20 ಸಲ ಹೇಳು. ಇಲ್ಲಿ ಒಳಗೆ ಮನೆ ಕತ್ತೀನಿ ನಾನು, ಆಚೆ ಕಡೆಗೆ ಹೋಗಿ. ಯಾಕೆ ಕದ್ದ ಮಗಳು ಕೂಡ ಹೇಳ್ತೀನಿ. ಹೇಳ್ತೀರಾ? ಹಾ, ಪೂರ್ತಿ ಎಲ್ಲ ಒಂದ್ ಕಡೆ ಹೇಳ್ತೀರಾ? ಇಲ್ಲಪ್ಪ, ನಾನು ಪೂಜೆ ಮಾಡಿದೀನಿ. ನನ್ನ ದಂಪತಿಗಳು ಸಮೇತ ಬಂದು ಆ ಪ್ರಸಾದ ಇಸ್ಕೊಂಡು ಹೋಗ್ರಿ ಬಂದು. ಹಾ, ಪ್ರಸಾದನ? ಹಾ, ಈಗ ಬಂದು ಮನೆ ಕಂಡವ್ರೆ ಅವ್ರಿಗೆ ಕೊಟ್ಬಿಟ್ಟು ತಿರ್ಗಾ ನಂದು ಎಲ್ಲ ಹುಡುಗರು ಪಡುಗರೆಲ್ಲ ಮನೆಗೆ ಆಚೆಗೆ ನುಕ್ಕಿ ಅಂತಲ್ಲ. ಇಲ್ಲ ಕಣೋ ಕಂದ, ಹೇಳಪ್ಪ. ಸ್ವಾಮಿ, ಹಾ, ನಿಮ್ಗೆ ಕಾಲಿಗೆ ಬಿದ್ದು ಕಾಲ್ ತೊಳೆದು ಬೇಕಾದ್ರೆ ನೀರ್ ಕುಡ್ದು ಬಿಡ್ತೀನಿ. ಹಾ, ನನಗೆ ಫೋನು ಮಾಡ್ಬೇಡ್ರಿ, ಏನು ಬೇಡಿ ಸ್ವಾಮಿ. ನನಗೆ ಏನ್ ಕಷ್ಟಗಳೇ ಕೊಟ್ಬಿಡಿ ನನಗೆ. ಯಾಕೋ ಕಂದ ಬಿಡಿ, ಹೊರ್ಕ ಇನ್ ನೋಡ್ಕ, ನೀನು ಊರ್ ಬಾಗ್ಲಾಗಕ್ಕೆ ಹೊರ್ಕ. ಯಾಕೋ ಕಂದ? ಇನ್ನ ನಿನ್ ಕಂದ ಅನ್ನೋದು ಮಗಳಿಗೆ ಯಾವ ಬದುಕವ್ರ? ಯಾಕೋ ಅಲ್ಲ, ಈ ಸೌಂಡ್ಗೆ ಇನ್ನ ಯಾವ ವಾಸನೆಗೆ ಇನ್ನ ಬದುಕಿದಾರ ಪಟಾಕಿ ಹೇಳೋರು. ಆರೋಗ್ಯ ಸಮಸ್ಯೆ ಎಲ್ಲಾರ್ಗು ಇರುತ್ತೆ ಅಲ್ವನೋ? ಹೊಡ್ಕ ಅದಕ್ಕೆ ಆರೋಗ್ಯ ಸಮಸ್ಯೆ ಅಂತ ಒಂದು ಇದನ್ನ ಈ ಯಾವ್ದನ ಇದು ಮದುವೆಗಳಾಗೆ ಅಥವಾ ಜಾತ್ರೆಗಳಾಗೆ ಇದು ಡ್ರಮ್ಮು ಅರೆ ಬಡಿತಾರಲ್ಲ, ಹಂಗ್ ಬಡಿತೀಯಲ್ಲ ನೀನು. ಕಂದ ಸ್ವಾಮಿ, ನಮ್ಗೆ ಫೋನ್ ಮಾಡ್ಬೇಡಿ ಸ್ವಾಮಿ ನೀವು. ಯಾಕೋ ಒಗ್ಗೋದಂಗ್ ಬಿಡ್ತಾನೆ ಕಂದ? ಅಬ್ಬಾ ವಾಸನೆ. ಏ ಫ್ಯಾನ್ ಹಾಕ್ರೋ ಶಿಷ್ಯೇಂದ್ರ, ವಾಸನೆ. ಬದುಕಿದ್ರಲ್ವಾ ಹಾಕೋದು? ಶಿಷ್ಯದ್ರು ಬದುಕಿದ್ರಲ್ವಾ ಅಮ್ಮನಾಳ ಇಂಥ ಊಸ್ನಾಗಿ ಅವ್ರು ಬದುಕಿಯವ್ರು ಇನ್ನನ? ನರಸಿಂಹರಾಜು ನನ್ನ ಶಿಷ್ಯ ವೃಂದದವರು 6 ಜನ ಇದ್ರು ಕಣ. ಯಾಕೋ 2 ದಿವಸಕ್ಕೆ ಬಿಟ್ಟು ಓಡೋಗ್ಬಿಡ್ತಾರೆ ಕಣ. ಯಾರು ಒಬ್ರು ಇರ್ತಿಲ್ಲ ಕರೆಕ್ಟ್ ಆಗಿ. ಇನ್ 2 ದಿನ, ಇನ್ನೊಂದು ವಾರ ಇದ್ರೆ. ಹಲೋ, ಒಂದು ವಾರ ಏನ ಇದ್ರೆ ಈ ಸೌಂಡ್ ಏನಾಗಿತ್ತು ತಲೆ ಹೊರತು ಬಂತು. ಇನ್ನು ವಾರ ಅಲ್ಲಿ ಮಗ್ಳಾಗಿದ್ರು ಅವರು. ಈ ರೋಡಿಗೆ ಸಿಕ್ಕಿದ ನಾಯಿ ತಗೊಂಡೋಗಿ ಕಿಪ್ಪಿಗೆ ಹಚ್ಚಿರ್ತಾರಲ್ಲ, ಆಸ್ಮೇಲೆ ಹೊಡೆಯೋದು ಶುರು ಆಗ್ಬಿಡ್ತಾರ ಅವರು. ಯಾಕೋ? ಯಾಕೆ ಅಂತಂದ್ರೆ ನೀವು ಸ್ವಾಮಿಗಳಾಗಿ ನಿಮ್ಗೆ ಹೇಳಕ್ಕಾಗಲ್ಲ ನಾವು. ನನಗೆ ಖಂಡಿತ ಫೋನ್ ಮಾಡ್ಬೇಡಿ ಸ್ವಾಮಿ. ಯಾಕೋ ಕಂದ? ಅಲ್ಲ ಕಣೋ ಕಂದ, ನಾನು ಒಳ್ಳೇದ್ ಮಾಡ್ತಿಲ್ವ ನಿನ್ಗೆ ಜೀವನದಲ್ಲಿ ಎಲ್ಲ? ಮಾಡ್ತೀರಾ ಒಳ್ಳೇದ ಎಲ್ಲ ಇರೋದೆಲ್ಲ ಕರ್ಕೊಂಡೋಗಿ ನಾವ್ ಯಾವ್ದೋ ಕ್ಯಾಂಪ್ರಾಗ ನಮ್ಗೆ ಹಳ್ಳಿ ಜನ ಗೊತ್ತಾಗಲ್ಲ ತಗೊಂಡೋಗಿ ಅವ್ರ ಕೈ ಕೊಡೋದು. ಅವ್ರ ಕೈ ಕೊಟ್ಟಾಗ ಅವ್ರ ಆಲೆ ಮರ್ತು ಎಲ್ಲ ತಲೆಗೆ ನರೆ ಕೂದಲು ಬಂದವ ಅವ್ರಿಗೆ. ಅದನ್ನ ನಿಲ್ಲೋದೆಲ್ಲ ಗ್ಯಾಪ್ ಇಸ್ಕೊಂಡ್ಬಿಡ್ತೀರಿ. ಕಂದ, ನೀನ್ ಮಾಡಿರತಕ್ಕಂತ ಸತ್ಯ ನಾನು ಹೇಳಿದೀನಿ ಅಲ್ವನೋ? ಸತ್ಯ ಹೇಳ್ಬಿಟ್ರಿ ನೀವು. ಕಂದ, ನೀನ್ ನೋಡ, ನೀನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಎಲ್ಲಿ ಹೊಳೆ ಹತ್ರ ಎಲ್ಲಿ ಅಡಿಗೆ ಮಾಡಿದ್ರಿ, ಎಷ್ಟು ಕೋಳಿ ಕುಯ್ದ್ರಿ, ಎಲ್ಲೆಲ್ಲಿ ಹೋಗಿದ್ರಿ ನೀವು, ಮುರುಡೇಶ್ವರದಲ್ಲಿ ಎಲ್ಲ ಅಡಿಗೆ ಮಾಡಿದ್ರಿ. ನಾನು ಎಲ್ಲ ಇಲ್ಲಿಂದ ಕೂತ್ಕೊಂಡೆ. ಲೇ, ನೀವು ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಅಡಿಗೆ ಮಾಡಿತಲ್ಲ ಒಂದು ಮಗು, ಅವ್ ಅಡಿಗೆ ಬೇಡ ಅಂತ ನೀನು ಇನ್ನೊಬ್ಬ ನಿನ್ ಸ್ನೇಹಿತ ಹೋಗಿ ಇನ್ನೊಂದು ಹೋಟ್ಲಲ್ಲಿ ಊಟ ತಗೊಂಡ್ ತಿಂದ್ರಲ್ಲೋ, ನಂಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯೇನೋ? ಏನಿಲ್ಲ, ನಿಮ್ಮಂತರ ಅಲ್ಲಿ ಬಂದ್ರ ಊಟನು ತಿಂದ್ರಿ ಎಲ್ಲ ಕಟ್ಕೊಂಡ್ ಕುತ್ಕೊಂಡ್ಬಿಡೋರು. ಊಟ ಅಷ್ಟೇ. ಯಾಕೋ? ಅದು ನಿಮ್ಗೆ ಸ್ವಾಮಿಗಳು ಅಂತ ಅಂದ್ರೆ ಕಾಲು ಪೂಜೆ ಮಾಡಿ ಕಾಲು ಶರಣ ಮಾಡಿ ನೀವೇ
ಕೊಡ್ತಾ ಇಂದನ ಹೇಳೋ ಕಂದ. ಯಾಕೋ ಗ್ಯಾಸ್ಟ್ರಿಕ್ ಅಂತಾರ, ಈ ವಿಸರ್ಜನೆ ಆಗ್ತಿಲ್ಲ ಹಲೋ. ನಮ್ಮನ್ನ ಯಾರೋ ಬಿಟ್ಟಿದ್ದು ಜನಗಳು ಅವರೆಕಾಯಿ ತಂದು ಕೊಡ್ತಾರೆ. ನಾನು ಮಗ ತಿಂದು 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 ಉಗಿಸ್ಬಿಟ್ಟಿತ್ತು. ಕಂದ ಕಂದ ಮಾತಾಡೋ. ನನಗೆ ಆಗಲ್ಲ, ವಾಂತಿ ಬಂದಂಗ ಆಗುತ್ತೆ ಸ್ವಾಮಿ. ಯಾಕೋ ಯಾಕೋ ಕಂದ